ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತಿನ ರೆಸಿಪಿ ಬಂದು ಒಂದು ಆರೋಗ್ಯಕರವಾಗಿರುವಂಥ ಮಕ್ಕಳಿಗೆ ಇಷ್ಟ ಆಗುವಂಥ ಸ್ನ್ಯಾಕ್ಸ್ಗಾಗಿರ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ಗಾಗಿರ್ಬೋದು, ಲಂಚ್ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಲಿಕ್ಕೆ ತುಂಬಾ ಇಷ್ಟ ಆಗುವಂಥ ಮಕ್ಕಳಿಗೆ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಸ್ಪೂನಷ್ಟು ಗೋಧಿ ಹಿಟ್ಟು, 2 ಸ್ಪೂನಷ್ಟು ರಾಗಿ ಹಿಟ್ಟು, ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಬೇಡ ಅನ್ನೋರು ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಕೂಡ ಬಳಸ್ಕೊಂಡು ಮೆಲ್ಟ್ ಮಾಡಿರುವಂಥ 2 ಟೇಬಲ್ ಸ್ಪೂನಷ್ಟು ಬಟರ್ನ ಸೇರಿಸ್ತಾ ಇದ್ದೀನಿ. ಇದ್ರ ಬದಲಿಗೆ ತುಪ್ಪ ಅಥವಾ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ವೀಟ್ಗೆ ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲದ ಪೌಡರ್ನ ಬಳಸ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಬೆಲ್ಲದ ಪೌಡರ್. ನೀವು ಸಕ್ಕರೆ ಕೂಡ ಬಳಸ್ಕೋಬೋದು ಅಥವಾ ಬ್ರೌನ್ ಶುಗರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ಸಕ್ಕರೆ ಬದಲಾಗಿ ಬೆಲ್ಲ ಬೆಟರ್ ಅಂತೇಳಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ಇದನ್ನು ಕೂಡ 3 ಟೇಬಲ್ ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಇನ್ನು 1 ಕಪ್ ಕಾಯಿಸಿರೋ ಅಂಥ ಕೆನೆಭರಿತ ಹಾಲಿನಲ್ಲಿ ಅರ್ಧ ಕಪ್ದಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಹಾಲು ಬದಲಾಗಿ ನೀರನ್ನು ಕೂಡ ಸೇರಿಸ್ಕೋಬೋದು. ಹಾಲು ಹಾಕೋದ್ರಿಂದ ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಚೆನ್ನಾಗಿ ಹಾಲನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೂ ಸಹ ಗಂಟುಗಳಿರಬಾರ್ದು. ಚೆನ್ನಾಗಿ ಅದನ್ನು ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸಂಪೂರ್ಣವಾಗಿ ಇದಕ್ಕೆ 1 ಕಪ್ಪಷ್ಟು ಗಟ್ಟಿ ಹಾಲು ಹಾಕಿದರೆ ಪರ್ಫೆಕ್ಟಾಗಿರುವಂಥ ರಾಗಿ ವಾಫಲ್ ಬರುತ್ತೆ. ಇಲ್ಲಿ ಕೋಕೋ ಪೌಡರ್ನ ಬಳಸಿರೋದ್ರಿಂದ ರಾಗಿ ವಾಫಲ್ ಅಂತೇಳಿ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಗೊತ್ತು ಆಗೋದೇ ಇಲ್ಲ. ನೀವು ಬರೀ ಪ್ಲೈನ್ ರಾಗಿ ಹಿಟ್ಟು ಹಾಕಿ ಕೂಡ ಮಾಡ್ಕೊಬೋದು. ರಾಗಿ ಹಿಟ್ಟು ಹಾಕೋದ್ರಿಂದ ತಿನ್ನುವಾಗ ಸ್ವಲ್ಪ ತರಿ ಅನಿಸುತ್ತೆ. ನಮಗೆ ಹಿಟ್ಟಲ್ಲಿ ಸಾಫ್ಟ್ನೆಸ್ ಇರಲ್ಲ. ಹಾಗಾಗಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಸೇರಿಸಿದ್ದೀನಿ. ನೀವು ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ನಾವು ಒಂದೇ ಹಿಟ್ಟಲ್ಲಿ ವಾಫಲ್ನ ಮಾಡ್ಕೊತೀವಿ ಅಂದರೆ ಬರೀ ಪ್ಲೈನ್ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟಲ್ಲಿ ಮಾಡ್ಕೊಬೋದು. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತೇಳಿ ಮತ್ತೆ 2 ಸ್ಪೂನಷ್ಟು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು 10 ನಿಮಿಷ ಅದನ್ನು ಪಕ್ಕಕ್ಕಿಟ್ಟು ಅಷ್ಟರೊಳಗೆ ಮಿನಿ ವಾಫಲ್ ಮೇಕರ್ನ ನಾನಿಲ್ಲಿ ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಚಿಟಿಕೆಯಷ್ಟು ಬೆಣ್ಣೆ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಹರಡ್ಕೋಬೇಕು. ಸ್ವಲ್ಪನೂ ಸಹ ಗ್ಯಾಪ್ ಇಲ್ಲದೆ ಇರೋ ರೀತಿ. ಇಲ್ಲ ಅಂದರೆ ಮಧ್ಯದಲ್ಲಿ ಹಿಟ್ಟು ಹಾಕಿದಾಗ ಅದು ಬ್ಯಾಟರ್ನ ಹಾಕಿದಾಗ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಬಿಟ್ಟು ಎಲ್ಲ ಕಡೆ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಅನಂತರ ಮಿಷಿನಲ್ಲಿರೋವಂಥ ಲೈಟ್ ಆಫ್ ಆದ ತಕ್ಷಣ ನಮಗೆ ಪ್ರೀಹೀಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ನಿಮಗೆ ಬ್ಯಾಟರ್ನ ಯಾವ ಕನ್ಸಿಸ್ಟೆನ್ಸಿಲಿ ಎಷ್ಟು ಸ್ಪೂನ್ ಹಾಕಬೇಕು ಅನ್ನೋದು, ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅನ್ನೋದು ನಿಮ್ಮ ಅನುಸಾರವಾಗಿ ನೀವು ಹಾಕೋಬೋದು. ನಾನಿಲ್ಲಿ 2 ಸ್ಪೂನಷ್ಟು ಬ್ಯಾಟರ್ನ ಹಾಕ್ಕೊಂಡು ವಾಫಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಸಾಕು. ನಮಗೆ ಒಂದು 5 ನಿಮಿಷದೊಳಗೆ ಮಿನಿ ವಾಫಲ್ ಅನ್ನೋದು ರೆಡಿಯಾಗಿಬಿಟ್ಟಿರುತ್ತೆ. ಇಲ್ಲಿ ಆನ್ ಆಗಿರೋ ಲೈಟ್ ಆಫ್ ಆದರೆ ಪರ್ಫೆಕ್ಟ್ ಆಗಿರೋವಂಥ ವಾಫಲ್ ರೆಡಿಯಾಗುತ್ತೆ. ಕೇವಲ 5 ನಿಮಿಷದಲ್ಲಿ ನಮಗೆ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ಅನ್ನೋದು ರೆಡಿಯಾಗಿಬಿಟ್ಟಿರುತ್ತೆ. ಇದು ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಒಂದು ಸೈಡ್ ಬೇಕ್ ಮಾಡಿಕೊಂಡ್ರೆ ಸಾಕು, ಅಥವಾ ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಅಂತ ಅಂದರೆ ಎರಡೂ ಕಡೆ ನಾವು ಚೆನ್ನಾಗಿ ಬೇಕ್ ಮಾಡಿಕೊಂಡ್ರೆ 2 ನಿಮಿಷ ನಮಗೆ ಕ್ರಿಸ್ಪಿಯಾಗಿರುವಂಥ ವಾಫಲ್ ಅನ್ನೋದು ರೆಡಿಯಾಗಿರುತ್ತೆ. ಸ್ನ್ಯಾಕ್ಸ್ ಬಾಕ್ಸ್ಗೆ ಪರ್ಫೆಕ್ಟ್ ಆಗಿರುವಂಥ ಹೆಲ್ದಿ ಸ್ನ್ಯಾಕ್ಸ್ ರೆಡಿ. ಇದನ್ನು ನೀವು ಐಸ್ ಕ್ರೀಮ್ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ಒಂದು ಗ್ಲಾಸ್ ಹಾಲಿನ ಜೊತೆ ಕೂಡ ಸರ್ವ್ ಮಾಡ್ಬೋದು. ಇದು ಇವತ್ತಿನ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.